ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ. ಹಾಗೆ ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಾಗಿರುತ್ತೆ, ಹಾಗೆ ಅವರ ಲೇಟ್ ನೈಟ್ ಥಾಟ್ಸ್ ಏನು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಆ್ಯಂಡ್ ಇಫ್ ಇನ್ ಕೇಸ್ ನೀವೇನಾದರೂ ಟ್ಯಾರೋ ಕಲಿಬೇಕು, ಟ್ಯಾರೋ ರೀಡರ್ ಆಗಬೇಕು ಅಂದ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ಕೋರ್ಸ್ ಅವೈಲಬಲ್ ಇದೆ. ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ಡೀಟೇಲ್ಸನ್ನು ತೊಗೊಳ್ಬೋದು. ಆ್ಯಂಡ್ ಆಲ್ಸೋ ಯಾರಿಗಾದರೂ ಬ್ರೇಸ್ಲೆಟ್ಸ್, ಕ್ರಿಸ್ಟಲ್ಸ್ ಆರ್ ಪಿರಮಿಡ್ಸ್ ಬೇಕು, ಆ್ಯಂಡ್ ಆಲ್ಸೋ ಅದರ್ ಕೋರ್ಸಸ್ ಲೈಕ್ ಮನಿ ರೇಕಿ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೋರ್ಸ್, ರೂನ್ಸ್ ರೀಡಿಂಗ್ ಇದೆಲ್ಲ ಕಲಿಬೇಕು ಅಂತಂದರೆ ಅವೈಲಬಲ್ ಇದೆ. ಇಂಟ್ರೆಸ್ಟ್ ಇರೋರು ನನಗೆ ಮೆಸೇಜ್ ಮಾಡಿ. ಹಾಗೆ ಇನ್ನೊಂದು ಪರ್ಸ್ನಲ್ ರೀಡಿಂಗ್ ಸಹ ಪೇಯ್ಡ್ ಇರುತ್ತೆ, ಫ್ರೀ ರೀಡಿಂಗ್ಸ್ ಇರೋದಿಲ್ಲ. ಸೊ ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆ ಪರ್ಸನಲ್ ರೀಡಿಂಗ್ ತೊಗೊಬೇಕು ಅಂತ ಇದ್ದರೆ ಮಾತ್ರ ಮೆಸೇಜ್ ಮಾಡಿ. ಇವತ್ತಿನ ಟ್ಯಾರೋ ರೀಡಿಂಗ್ ಏನು ಅಂತ ನೋಡೋಣ. ಸೊ ಅದಕ್ಕೂ ಮುಂಚೆ ಇಲ್ಲಿ ನಾನು 2 ಕ್ರಿಸ್ಟಲನ್ನು ಕೊಟ್ಟಿದ್ದೀನಿ. ಸೊ ಫಸ್ಟ್ ಒನ್ ಈ ಒಂದು ರೆಡ್ ಕಲರ್ ಕ್ರಿಸ್ಟಲ್ ಆ್ಯಂಡ್ ವೈಟ್ ಕಲರ್ ಕ್ರಿಸ್ಟಲ್. ಸೊ ಎರಡರಲ್ಲಿ ನಿಮಗೆ ಯಾವುದು ತುಂಬ ಅಟ್ರ್ಯಾಕ್ಟ್ ಆಗ್ತಾಯಿದೆ ಅದನ್ನು ನೀವು ಆರಿಸ್ಕೋಬೇಕಾಗತ್ತೆ. ಸೊ ಒಂದು ವಿಡಿಯೋನ 2 ಮಿನಿಟ್ಸ್ ಪಾಸ್ ಮಾಡಿ ನೀವು ಇದನ್ನು ನೋಡಿ ನಿಮಗೆ ಇಂಟ್ಯೂಷನಲ್ಲಿ ಯಾವುದು ನಿಮಗೆ ಚೂಸ್ ಮಾಡ್ಕೊಬೇಕು ಅನ್ನಿಸ್ತಾ ಇದೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಐ ಹೋಪ್ ಈಗ ಕರೆಕ್ಟಾಗಿ ಕಾಣಿಸ್ತಾ ಇದೆ. ಸೊ ಫಸ್ಟು ರೆಡ್ ಜಾಸ್ಪರ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ ನಿಮಗೆ ರೀಡಿಂಗ್ಸ್ನ ನಾನು ಕೊಡ್ತೀನಿ. ಸೊ ನೋಡೋಣ, ರೆಡ್ ಜಾಸ್ಪರ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ ನಿಮಗಾಗಿ ಯಾವ ಒಂದು ರೀಡಿಂಗ್ ಬರುತ್ತೆ ಅಂತ. ಸೊ ನಿಮ್ಮ ಪಾರ್ಟ್ನರ್ ನೇಮನ್ನು 3 ಟೈಮ್ಸ್ ಹೇಳಿ ಕಾರ್ಡ್ ಜೊತೆ ಕನೆಕ್ಟ್ ಆಗ್ಬೋದು. ಸೊ ರೆಡ್ ಜಾಸ್ಪರ್ ಚೂಸ್ ಮಾಡಿರೋರಿಗೆ ಅವರ ಪರ್ಸನ್ಸ್ ಕಡೆಯಿಂದ ಯಾವ ಫೀಲಿಂಗ್ಸ್ ಇದೆ, ಲೇಟ್ ನೈಟ್ ಥಾಟ್ಸ್ ಏನು, Ace of Wands. Okay, definitely there is a true feelings between you and that person. ಹಾಗೆ 10 of Pentacles ಇದೆ, 4 of Wands. ಕಂಗ್ರ್ಯಾಚುಲೇಷನ್ಸ್, ಆಲ್ ಆರ್ ಪಾಸಿಟಿವ್ ಕಾರ್ಡ್ಸ್. 2 ಕಾರ್ಡ್ಸ್ ಇಲ್ಲಿ ಮ್ಯಾರೇಜ್ ಕಾರ್ಡ್ ಬಂದಿದೆ. ಮೇ ಬಿ ಅವರು ಮ್ಯಾರೇಜ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕರೆಂಟ್ಲಿ ನೀವಿಬ್ಬರ ಮಧ್ಯೆ ಯಾವುದೂ ಅಷ್ಟಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲ. ಜಸ್ಟ್ ಫಾರ್ ನೀವು ಅವ್ರ ಫೀಲಿಂಗ್ಸ್ ಇರ್ಬೋದು ಕರೆಂಟ್ಲಿ ಅನ್ನೋದಕ್ಕೋಸ್ಕರ ಈ ಒಂದು ರೀಡಿಂಗ್ ನೋಡ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ ಇಫ್ ಇನ್ ಕೇಸ್ ಕೆಲವೊಬ್ರಿಗೆ ಏನಾದರೂ ಕಾಂಟ್ಯಾಕ್ಟ್ ಇದೆ, ಅವರ ಕಮಿಟ್ಮೆಂಟ್ ಸಿಗುತ್ತಾ ಇವ್ರ ಕಡೆಯಿಂದ ಫ್ಯೂಚರಲ್ಲಿ ಅಂತ ನೀವೇನಾದರೂ ರೀಡಿಂಗನ್ನು ನೋಡ್ತಾ ಇದ್ದರೆ ಡೆಫಿನೆಟ್ಲಿ ಅವ್ರ ಕಡೆಯಿಂದ ನಿಮಗೆ ಕಮಿಟ್ಮೆಂಟ್ ಸಿಗುತ್ತೆ. ಯಾಕಂದರೆ 4 ಆಫ್ ವ್ಯಾಂಡ್ಸ್ ಹಾಗೆ 10 ಆಫ್ ಪೆಂಟಕಲ್ಸ್ ಎರಡೂ ಸಹ ಇದೆ. ಹಾಗೆ ಲೇಟ್ ನೈಟ್ ಥಾಟ್ಸ್ ಬಂದು ಅವ್ರಿಗೆ ನಿಮ್ಮನ್ನು ನೋಡಬೇಕು ಅನಿಸೋದು ಅಥವಾ ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ ತುಂಬ. ಆ್ಯಂಡ್ ಆಲ್ಸೋ ಅವರ ಫೀಲಿಂಗ್ಸನ್ನು ಅವರು ಕರೆಕ್ಟಾಗಿ ನಿಮ್ಮ ಹತ್ರ ವ್ಯಕ್ತಪಡಿಸೋಕ್ಕಾಗ್ದಲೇ ಇರ್ಬೋದು. ಬಟ್ ಸೂನ್ ಅವರು ನಿಮ್ಮ ಹತ್ರ ಎಲ್ಲನೂ ಹೇಳ್ಕೊತಾರೆ. ಬಿಕಾಸ್ 4 ಆಫ್ ವ್ಯಾಂಡ್ಸ್ ಆ್ಯಂಡ್ 3 ಕಾರ್ಡ್ಸ್ ಆರ್ ವ್ಯಾಂಡ್ಸ್ ಕಾರ್ಡ್ ಅಂತ ಹೇಳ್ತೀನಿ. ಡೆಫಿನೆಟ್ಲಿ ದೇರ್ ಈಸ್ ಅ ಜೆನ್ಯೂನ್ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ. ಆ್ಯಂಡ್ ಇದು ನಿಮ್ಮ ಸೋಲ್ಮೇಟ್ ಕನೆಕ್ಷನ್ ಆಗಿರ್ಬೋದು. ಆಲ್ಸೋ 10 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ತುಂಬ ನೇಚರ್ ಅಂದರೆ ಇಷ್ಟ, ಟ್ರಾವೆಲಿಂಗ್ ಅಂದರೆ ಇಷ್ಟ, ಆ್ಯಂಡ್ ಪೆಟ್ ಅನಿಮಲ್ಸ್ ಅಂದರೆ ಇಷ್ಟ, ಆ್ಯಂಡ್ ಸೋಷಿಯಲ್ ನೇಚರ್ ಇರ್ಬೋದು ಅವ್ರಿಗೆ, ಸೋಷಿಯಲ್ ವರ್ಕಿಂಗಲ್ಲಿ ಇರ್ಬೋದು, ಆರ್ ಸಮಥಿಂಗ್ ಲೈಕ್ ಒಂದು ಹೈ ಪೋಸ್ಟಲ್ಲಿ ಇದ್ದಾರೆ ಅಥವಾ ತುಂಬ ರೆಸ್ಪಾನ್ಸಿಬಲ್ ಇರುವಂಥ ವ್ಯಕ್ತಿ. ಆ್ಯಂಡ್ ಇವ್ರನ್ನ ತುಂಬ ಜನ ಟ್ರಸ್ಟ್ ಮಾಡ್ತಾರೆ. ಆ್ಯಂಡ್ ಈ ಪರ್ಸನ್ ಬಗ್ಗೆ ನೀವು ಹೋಗಿ ಏನಾದರೂ ವಿಚಾರಿಸಿದ್ರೆ ಅವ್ರ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ಸ್ ನಿಮಗೆ ಸಿಗುತ್ತೆ. ಆ್ಯಂಡ್ ಟ್ರಸ್ಟ್ ವರ್ತಿ ಅಂತ ಹೇಳ್ತೀನಿ. ಏಸ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಈ ಒಂದು ರಿಲೇಷನ್ಶಿಪ್ ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗುತ್ತೆ. ಬಟ್ ಸ್ವಲ್ಪ ಅವರ ಸ್ಪೀಡ್ ಅಂದರೆ ಅವ್ರು ನಿಮ್ಮ ಕಡೆಗೆ ಬರುವಂಥ ಸ್ಪೀಡನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. ಬಿಕಾಸ್ ಮೇ ಬಿ ಅವರು ಯಾವುದೋ ಒಂದು ವಿಚಾರಗಳನ್ನ ಅವರಷ್ಟಕ್ಕೆ ಅವರೇ ಯೋಚನೆ ಮಾಡ್ತಾ ಸ್ವಲ್ಪ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಅಥವಾ ನಿಮಗೆಲ್ಲನೂ ಹೇಳೋದು ಕಡಿಮೆ ಮಾಡ್ತಾ ಇರ್ಬೋದು. ಬಟ್ ಡೆಫಿನೆಟ್ಲಿ ಅವರು ನಿಮ್ಮ ಹತ್ರ ಮಾತಾಡ್ತಾರೆ, ಕಮಿಟ್ಮೆಂಟ್ ಕೊಡ್ತಾರೆ. 4 ಆಫ್ ವ್ಯಾಂಡ್ಸ್ ಇದೆ. ಡೆಫಿನೆಟ್ಲಿ ಮ್ಯಾರೇಜ್ ಅನ್ನೋದು ನಿಮ್ಮಿಬ್ಬರ ಮಧ್ಯೆ ಹೈ ಎನರ್ಜಿ ತೋರಿಸ್ತಾ ಇದೆ. ಇಲ್ಲಿ ಒಂದು ಹ್ಯಾಪಿ ಮ್ಯಾರೇಜನ್ನು ನೋಡ್ತೀರಾ. ಅವ್ರ ಇಲ್ಲಿ ಫ್ಯಾಮಿಲಿ ಕಡೆಯಿಂದನೂ ನಿಮಗೆ ಹ್ಯಾಪಿ ನ್ಯೂಸ್ ಅಂತ ಹೇಳ್ತೀನಿ. ಅಂದರೆ ನಿಮ್ಮ ಲವ್ ಅನ್ನೋರು ಆಕ್ಸೆಪ್ಟ್ ಮಾಡ್ತಾರೆ. ಮೇ ಬಿ ಸಮ್ ಡೇಸಿಂದ ಆಕ್ಸೆಪ್ಟ್ ಮಾಡದೇ ಇರ್ಬೋದು.
ಫ್ಯಾಮಿಲಿ ಕಡೆಯಿಂದ ತೊಂದರೆ ಆಗಲ್ವಾ ಅಂತ ನೀವೇನಾದರೂ ನೋಡ್ತಾ ಇದ್ದರೆ ಆ ಥರ ಏನೂ ಚಾನ್ಸ್ ಇಲ್ಲ. ಫ್ಯಾಮಿಲಿ ಕಡೆಯಿಂದನೂ ಅಕ್ಸೆಪ್ಟೆನ್ಸ್ ಇರುತ್ತೆ. ಹಾಗೆ ಈ ಒಂದು ಕಾರ್ಡ್ ಯಾಕೆ ತೊಗೊಂಡೆ ಅಂತ ಅಂದರೆ, ಯಾವ ಒಂದು ಮಿಸ್ಟೇಕ್ ಆರ್ ಏನು ಗೈಡೆನ್ಸ್ ನಿಮಗೆ ಬೇಕು ಅಂತ ಅಂದರೆ, ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಂಬರ್ 4 ಆರ್ 6 ಆರ್ 10 ಆರ್ 1 ಈ ಒಂದು ಡೇಟಲ್ಲಿ ನಿಮ್ಮದು ಡೇಟ್ ಆಫ್ ಬರ್ತ್ ಇರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ದು ಡೇಟ್ ಆಫ್ ಬರ್ತ್ ಇರ್ಬೋದು. 4 ಆಫ್ ಸ್ವಾರ್ಡ್ಸ್ ಬರ್ತಾಯಿದೆ. ತುಂಬ ಓವರ್ ಥಿಂಕ್ ಮಾಡ್ತಾಯಿದ್ದೀರಾ. ಡೆಫಿನೆಟ್ಲಿ ಇವರು ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ತೊಗೊಳ್ಳೋದಾದರೆ ಡೆಫಿನೆಟ್ಲಿ ಅವರು ಮಲ್ಗೋಕ್ಕೂ ಮುಂಚೆ ಮೇ ಬಿ ಈ ರಿಲೇಷನ್ಶಿಪ್ ವರ್ಕ್ ಆಗುತ್ತಾ ಇಲ್ವಾ, ಇದು ಸರಿನಾ ತಪ್ಪಾ ಅಂತಲೇ ಅವರು ತುಂಬ ಥಿಂಕ್ ಮಾಡ್ತಾಯಿದ್ದಾರೆ. ಮೇ ಬಿ ಆ ಒಂದು ರೀಸನಿಂದ ನಿಮ್ಮ ಹತ್ರ ಅವರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಗ್ದಲೇನೂ ಇರ್ಬೋದು. ಸೊ ದಟ್ಸ್ ದ ಎನರ್ಜಿ. ಆ್ಯಂಡ್ ಆಲ್ಸೋ ಅವ್ರಿಗೆ ಒಂದು ಸ್ಟೆಪ್ ತೊಗೊಳೋಕ್ಕೆ ಭಯ ಇರ್ಬೋದು. ಈ ರಿಲೇಷನ್ಶಿಪ್ ಏನಾಗುತ್ತೋ ನೆಕ್ಸ್ಟು, ಇದು ಸರಿ ಆಗುತ್ತಾ ಇಲ್ಲ, ಇವರು ನನ್ನನ್ನು ಬಿಟ್ಟು ಹೋಗ್ತಾರಾ ಅನ್ನೋದೂ ಇವ್ರಿಗೆ ಇದೆ. ವಿತೌಟ್ ಎನಿ ಕಮಿಟ್ಮೆಂಟ್ ಆರ್ ಏನೂ ಫೀಲಿಂಗ್ಸ್ ಶೇರ್ ಮಾಡ್ಕೊಳ್ದೆ ಇವರು ತುಂಬ ಓವರ್ ಥಿಂಕ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡೋದಾದರೆ 6 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಸೊ ಇಟ್ ಈಸ್ ರೆಪ್ರೆಸೆಂಟಿಂಗ್ ದಟ್ ಮದರ್ ಇಶ್ಯೂ. ಅವರ ತಾಯಿ ಕಡೆಯಿಂದ ಅವರ ಎನಿ ಫೀಮೇಲ್ ಎನರ್ಜಿ ಸಿಸ್ಟರ್ ಇರ್ಬೋದು, ಅವ್ರ ಕಡೆಯಿಂದ ಸ್ವಲ್ಪ ಇಶ್ಯೂಸ್ ಇರ್ಬೋದು. ಅವ್ರ ಫ್ಯಾಮಿಲಿಯಲ್ಲಿ ಅವರ ಮದರ್ ಆರ್ ಸಿಸ್ಟರ್ಸ್ಗೆ ಇಲ್ಲಿ ಹೆಲ್ತ್ ಇಶ್ಯೂ ಇದೆ ಅಂತಲೂ ಹೇಳ್ಬೋದು. ಅಥವಾ ಅವರ ಮನೆಯಲ್ಲಿ ಮೇ ಬಿ ಅವರು ಯಾರ್ದೋ ಒಂದು ರೆಸ್ಪಾನ್ಸಿಬಿಲಿಟಿನ ತೊಗೊಂಡಿರ್ಬೋದು, ಅವ್ರ ಸಿಸ್ಟರ್ದಾಗಿರ್ಬೋದು, ಅಥವಾ ಅವ್ರ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅವರೊಬ್ಬರೇ ಇಲ್ಲಿ ಸಾಗಿಸ್ಬೇಕು ಅನ್ನೋ ಒಂದು ಚಿಂತೆಯಲ್ಲೂ ಅವರು ಇದ್ದಾರೆ. ಸೊ ಇಷ್ಟೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇದ್ದಾಗ ಅವ್ರಿಗೆ ಮೇ ಬಿ ಅವರ ಒಂದು ಪರ್ಸ್ನಲ್ ಲೈಫ್, ಅವರ ಒಂದು ವೈಯಕ್ತಿಕ ಜೀವನದ ಒಂದು ಪ್ರೀತಿ ಅವ್ರಿಗೆ ಬೇಕು ಅನ್ನಿಸ್ತಾ ಇದ್ರು ಆ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಅವ್ರನ್ನ ತಡೆ ಹಿಡಿತಾ ಇರ್ಬೋದು. ಮೇ ಬಿ ಆ ಒಂದು ಎನರ್ಜಿ ಇದೆ ಇಲ್ಲಿ. ಸೊ ಕಮಿಟ್ಮೆಂಟ್ ಇದೆ ಬಿಕಾಸ್ ನಿಮ್ಮಿಬ್ಬರ ಮಧ್ಯೆ ಸ್ಟ್ರಾಂಗ್ ಒಂದು ಮ್ಯಾರೇಜ್ ಎನರ್ಜಿ ಇರೋದ್ರಿಂದ ಇದು ಹೇಗಾದರೂ ಆಗಿ ಮತ್ತೆ ಅದು ನಿಮಗೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಅವರು ಮಾತಾಡ್ತಾರೆ ನಿಮ್ಮ ಹತ್ರ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಅವ್ರು ನಿಮ್ಮ ಹತ್ರ ಮಾತಾಡ್ತಾರೆ. ಆ್ಯಂಡ್ ಆಲ್ಸೋ ಅಗೈನ್ ಇಲ್ಲಿ 6 ಬಂತು. ಸೊ ನೋಡ್ತಾ ಇರ್ಬೋದು 2 ಟೈಮ್ಸ್ ಇಲ್ಲಿ 6 ನಂಬರ್ ಬಂದಿದೆ ಆ್ಯಂಡ್ 2 ಟೈಮ್ಸ್ 4 ನಂಬರ್ ಬಂದಿದೆ. ಆ್ಯಂಡ್ ಆಲ್ಸೋ 1 ಆ್ಯಂಡ್ 10 ಬೋತ್ ಆರ್ ಸೇಮ್ 1 ಅಂತಲೇ ಹೇಳ್ಬೋದು. ಸೊ ದಟ್ಸ್ ದ ಎನರ್ಜಿ 1 4 6. ಸೊ ಈ ಒಂದು ನಂಬರ್ ಡೆಫಿನೆಟ್ಲಿ ನಿಮ್ಮದು ಅಥವಾ ನಿಮ್ಮ ಪಾರ್ಟ್ನರ್ದು ಡೇಟ್ ಆಫ್ ಬರ್ತ್ ಆರ್ ಮೂಲಂಕ್ ಆರ್ ಭಾಗ್ಯಾಂಕ್ ಎರಡರಲ್ಲೂ ಆಗಿರ್ಬೋದು. ಆ್ಯಂಡ್ ಆಲ್ಸೋ ಇನ್ನು ಒಂದು ವಿತಿನ್ 6 ಡೇಸ್ ಆರ್ 4 ಡೇಸ್ ಆರ್ 1 ಮಂತ್ ಅಲ್ಲಿ ನಿಮಗೆ ಕಮಿಟ್ಮೆಂಟ್ ಸಿಗುತ್ತೆ ಆ್ಯಂಡ್ ಕಮ್ಯುನಿಕೇಷನ್ ಸಹ ನಿಮ್ಮಿಬ್ಬರ ಮಧ್ಯೆ ಬಿಲ್ಡ್ ಆಗುತ್ತೆ. ಸೊ ಗ್ರೋತನ್ನು ನೋಡ್ತೀರಾ. ಒಂದೇ ಒಂದು ಹೇಳಬೇಕು ಅಂತಂದರೆ, ನಿಮ್ಮ ಪಾರ್ಟ್ನರ್ ಇಲ್ಲಿ ಅವರ ಲೈಫ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಇವತ್ತಿನ ರೀಡಿಂಗ್. ಆ್ಯಂಡ್ ಇದು ಜನರಲ್ ರೀಡಿಂಗ್ ಆಗಿತ್ತು. ಪರ್ಸ್ನಲ್ ರೀಡಿಂಗ್ ನಿಮಗೆ ಬೇಕು ಅಂದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ವೈಟ್ ಕ್ರಿಸ್ಟಲ್ ಯಾರೆಲ್ಲ ಚೂಸ್ ಮಾಡಿದ್ರಿ, ನಿಮಗೆ ಯಾವ ಒಂದು ಫೀಲಿಂಗ್ಸ್ ಬರುತ್ತೆ ನೋಡೋಣ. ಸೊ ಫಸ್ಟ್ ಪೈಲ್ ಅವ್ರಿಗೆ ತೆಗೆದಿರುವಂಥ ಕಾರ್ಡ್ಸ್ ನಾನು ಮತ್ತೆ ತೊಗೊಳ್ತಾ ಇಲ್ಲ. ಸೊ ನೋಡೋಣ ನಿಮಗೆ ಯಾವ ಗೈಡೆನ್ಸ್ ಬರುತ್ತೆ ಅಂತ. ಇದು ಸ್ಟಾರ್ ಕಾರ್ಡ್ ಇದೆ. ಮೇ ಬಿ ಅವರು ಕರೆಂಟ್ಲಿ ಎಂಟಿ ಫೀಲ್ ಮಾಡ್ತಾ ಇರ್ಬೋದು ನೀವಿಲ್ಲದೆ. ಇಲ್ಲಿ ಬ್ರೇಕಪ್ ಆಗಿರೋರು ತುಂಬ ಚೂಸ್ ಮಾಡಿದ್ದೀರ ಈ ಒಂದು ಕ್ರಿಸ್ಟಲನ್ನು. ಆ್ಯಂಡ್ 3 ಆಫ್ ಪೆಂಟಕಲ್ಸ್. ಆ್ಯಂಡ್ ಆಲ್ಸೋ ಮ್ಯಾರಿಡ್ ಇರೋರು ಈ ಒಂದು ರೀಡಿಂಗನ್ನು ನೋಡ್ತಾ ಇದ್ದೀರಾ. ನಿಮ್ಮ ಪಾರ್ಟ್ನರ್ ಅವರ ಫೀಲಿಂಗ್ಸ್ ಬಂದು ಅವರು ಕರೆಂಟ್ಲಿ ಲೈಫ್ ತುಂಬ ಖಾಲಿ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಸೊ ಯಾವುದು ಸರಿ ಇಲ್ಲ ಅಥವಾ ಯಾವುದು ನನಗೆ ಖುಷಿ ಕೊಡ್ತಾ ಇಲ್ಲ ಅನ್ನೋವಂಥದ್ದನ್ನು ಅವರು ಥಿಂಕ್ ಮಾಡ್ತಾ ಇದ್ದಾರೆ ಕರೆಂಟ್ಲಿ. ಆ್ಯಂಡ್ 3 ಆಫ್ ವ್ಯಾಂಡ್ಸ್. ನೋ ಕಾಂಟ್ಯಾಕ್ಟ್ ಆರ್ ಲಾಂಗ್ ಡಿಸ್ಟೆನ್ಸಲ್ಲಿ ಇರ್ಬೋದು. ಹಸ್ಬೆಂಡ್ ಆ್ಯಂಡ್ ವೈಫ್ ತುಂಬ ದೂರ ಇರ್ಬೋದು, ಆರ್ ಕರೆಂಟ್ಲಿ ನೀವಿಬ್ಬರು ದೂರ ಆಗಿರ್ಬೋದು.
9 ಆಫ್ ವ್ಯಾಂಡ್ಸ್, ಥಿಂಕಿಂಗ್ ಅ ಲಾಟ್, ಓವರ್ ಥಿಂಕಿಂಗ್, ತುಂಬ ಥಿಂಕ್ ಮಾಡ್ತಾಯಿದ್ದಾರೆ ಬಟ್ ಯಾವುದೇ ಆ್ಯಕ್ಷನನ್ನು ತೊಗೊಳ್ಳೋದಿಲ್ಲ. ಆ್ಯಂಡ್ ಆಲ್ಸೋ ಇದು ನಿಮಗೆ ಗೊತ್ತಿರ್ಬೋದು, ಈ ಪರ್ಸನ್ ತುಂಬ ಮಾತಾಡ್ತಾರೆ ಅಥವಾ ಆ್ಯಕ್ಷನ್ಸಲ್ಲಿ ತುಂಬ ಲೆಸ್ ಇವರು ನಿಮಗೆ ಪ್ರೀತಿಯನ್ನು ತೋರಿಸೋದು. ಆ್ಯಂಡ್ ಆಲ್ಸೋ 5 ಆಫ್ ಸ್ವಾರ್ಡ್ಸ್ ಬರ್ತಾಯಿದೆ ಇಲ್ಲಿ. ಮೇ ಬಿ ಇವರು ಚೀಟ್ ಮಾಡಿನೂ ಸಹ ನಿಮ್ಮಿಂದ ಹೋಗಿರ್ಬೋದು. ನಿಮಗೆ ಇಲ್ಲಿ ಚೀಟಿಂಗ್ ಸಹ ಆಗಿರ್ಬೋದು ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಆ್ಯಂಡ್ ಈಗ ಅವ್ರಿಗೆ ರಿಗ್ರೆಟ್ ಫೀಲ್ ಆಗ್ತಾಯಿದೆ ನೀವಿಲ್ಲದೆ ಅವ್ರ ಲೈಫಲ್ಲಿ. ಸೊ ನಾನು ಎಂಥ ಒಳ್ಳೆ ವ್ಯಕ್ತಿನ ನಾನು ಕಳ್ಕೊಂಡೆ ಅನ್ನೋ ಒಂದು ರಿಗ್ರೆಟ್ ಫೀಲಿಂಗ್ ಸಹ ಇರ್ಬೋದು ಅವರಿಗೆ. ಬಿಕಾಸ್ ದ ಸ್ಟಾರ್ ಕಾರ್ಡಲ್ಲಿ ಫಸ್ಟ್ ಕಾರ್ಡ್ ಬಂದಾಗ ಮೇ ಬಿ ಅವರು ನಿಮ್ಮ ಜೊತೆ ಇದ್ದಾಗ ನೀವು ತುಂಬ ಕೇರ್ ಮಾಡ್ತಾಯಿದ್ರಿ, ನೀವು ಎಲ್ಲನೂ ಅರ್ಥ ಮಾಡ್ಕೊಳ್ತಾಯಿದ್ರಿ, ಅದಕ್ಕೂ ಫೋರ್ಸ್ ಮಾಡ್ತಾ ಇರಲಿಲ್ಲ. ಬಟ್ ಅದೇ ಯಾವುದೂ ಅರ್ಥ ಮಾಡ್ಕೊಳ್ದೆ ನಿಮ್ಮನ್ನು ಬಿಟ್ಟು ಇವರು ದೂರ ಹೋಗಿದ್ರು. ಬಟ್ ಕರೆಂಟ್ಲಿ ಅವ್ರ ಲೈಫಲ್ಲಿ ತುಂಬ ರಿಗ್ರೆಟ್ಸ್ ಇದೆ. ಆ್ಯಂಡ್ ಡೈಲಿ ಆಲ್ ಡೇ ಅವರು ಬರೀ ಥಿಂಕ್ ಮಾಡೋದ್ರಲ್ಲೇ ಕಳೀತಾ ಇರ್ಬೋದು. ಆ್ಯಂಡ್ 3 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಮ್ಯಾರೇಜ್ ಆಗಿ ದೂರ ಆಗಿರೋರು ನಿಮ್ಮ ಮ್ಯಾರೇಜ್ ಲೈಫಲ್ಲಿ ತುಂಬ ನೋವನ್ನು ಅನುಭವಿಸಿದ್ದೀರಾ ಅಥವಾ ತುಂಬ ಬೇಡ್ಕೊಂಡಿದ್ದೀರಾ ಈ ವ್ಯಕ್ತಿನ ಎಲ್ಲ ವಿಷಯದಲ್ಲೂ. ನಿಮಗೇನಾದರೂ ತೊಗೊಬೇಕು ಅಂತಂದರು ಆರ್ ನಿಮಗೇನಾದರೂ ಹೊಸದು ಮಾಡಬೇಕು ಅಂದ್ಕೊಂಡ್ರು ತುಂಬ ಕೇಳಿದ್ದೀರಾ ಈ ಪರ್ಸನ್ನ. ಮೇ ಬಿ ಇಲ್ಲಿ ಪ್ರೀತಿಗೋಸ್ಕರ ನೀವು ಬೆಗ್ ಮಾಡ್ತಾ ಇರ್ಬೋದು. ಸೊ ನೀನು ಏನೇ ಆಗಿರೋ ನೀನು ವಾಪಸ್ ಬಂದುಬಿಡು, ನಾವು ಖುಷಿಯಾಗಿರೋಣ ಅಂತಲೂ ಹೇಳ್ತಾ ಇರ್ಬೋದು. ಮೇ ಬಿ ಇಲ್ಲಿ ನಿಮ್ಮ ಒಂದು ಸೆಲ್ಫ್ ವರ್ತನ್ನ ನೀವು ಕಳ್ಕೊತಾ ಇರ್ಬೋದು. ಬಟ್ ಈ ಪರ್ಸನ್ ಇಲ್ಲಿ ಈಗ ಏನು ದೂರ ಇದ್ದಾರೆ ಆ್ಯಂಡ್ ಎಲ್ಲ ಕಡೆಯಿಂದ ನಿಮ್ಮನ್ನು ಬ್ಲಾಕ್ ಸಹ ಮಾಡಿರ್ಬೋದು. ಕರೆಂಟ್ಲಿ ದೇ ಆರ್ ಫೀಲಿಂಗ್ ರಿಗ್ರೆಟ್ ಅಂತ ಹೇಳ್ತೀನಿ. ಹಾಗೆ ದ ಚಾರಿಯಟ್ ಕಾರ್ಡ್ ಇದೆ ಆ್ಯಂಡ್ 6 ಆಫ್ ಕಪ್ಸ್ ಹಾಗೆ 5 ಆಫ್ ವ್ಯಾಂಡ್ಸ್. ಮೇ ಬಿ ಇಲ್ಲಿ ನೀವು ಯಾವುದೇ ಒಂದು ಇಶ್ಯೂಸ್ನ ರಿಸಾಲ್ವ್ ಮಾಡ್ಕೊಳಕ್ಕೆ ಹೋದಾಗ ಅವ್ರ ಕಮಿಟ್ಮೆಂಟ್ ಕೊಡೋಕ್ಕೆ ಹೋದಾಗ ಅವ್ರ ಇನ್ಮೇಲೆ ಚೆನ್ನಾಗಿರೋಣ ಅಂತ ಹೇಳಕ್ಕೆ ಹೋದಾಗೂ ಇಲ್ಲಿ ಮತ್ತೆ ಅದು ಕಾನ್ಫ್ಲಿಕ್ಟ್ಸ್ ಆಗಿ ಅಥವಾ ಅವರು ನಿಮಗೆ ತುಂಬ ಹರ್ಟ್ ಮಾಡ್ತಾಯಿದ್ರು, ಅವ್ರ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಕಡಿಮೆ ಇದೆ ಇಲ್ಲಿ. ಮೇ ಬಿ ಈ ಒಂದು ರಿಲೇಷನ್ಶಿಪ್ ಒಂದು ಅಟ್ರಾಕ್ಷನಿಂದ ಹತ್ತಿರ ಆಗಿತ್ತು. ಆ ಒಂದು ವಿಚಾರಕ್ಕೆ ನೀವಿಬ್ಬರು ಚೆನ್ನಾಗಿದ್ರಿ. ಬಟ್ ಈಗ ನಿಮ್ಮಿಬ್ಬರ ಮಧ್ಯೆ ತುಂಬ ಇಶ್ಯೂಸ್ ಇದೆ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಹಾಗೆ ದ ಚಾರಿಯಟ್ ಕಾರ್ಡ್ ಇಲ್ಲಿರೋದ್ರಿಂದ ತುಂಬ ಹೀಲ್ ಆಗಬೇಕು. ಬಿಕಾಸ್ ಈ ಒಂದು ರಿಲೇಷನ್ಶಿಪ್ ವಿಚಾರದಿಂದ ನೀವು ತುಂಬ ಹರ್ಟ್ ಆಗಿದ್ದೀರಾ. ಆ್ಯಂಡ್ ನಿಮ್ಮ ಹಾರ್ಟ್ ತುಂಬ ಬ್ರೇಕ್ ಆಗಿರ್ಬೋದು, ತುಂಬ ಬ್ರೋಕನ್ ಇದ್ದೀರಾ ನೀವು. ನಿಮ್ಮ ಓಲ್ಡ್ ವೋಂಡ್ಸನ್ನು ನೀವು ಫಸ್ಟ್ ಹೀಲ್ ಮಾಡಿಕೊಂಡು ಆನಂತರ ನೀವು ನೆಕ್ಸ್ಟ್ ಏನಾದರೂ ನೀವು ಹೊಸ ರಿಲೇಷನ್ಶಿಪ್ಗೆ ಹೋಗಬೇಕು ಅಥವಾ ಇನ್ನೊಂದು ಮದುವೆ ಆಗಬೇಕು ಅಂತ ಇದ್ದರೆ ಅದಾದ ನಂತರ ನೀವು ಹೀಲ್ ಆದ ನಂತರ ಒಂದು ಸ್ಟೆಪ್ನ ತೊಗೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ಅದೇ ಹಳೆ ನೋವನ್ನು ಇಟ್ಕೊಂಡು ಅಥವಾ ಹಳೆ ಗಾಯಗಳನ್ನು ಇಟ್ಕೊಂಡು ನೀವು ನೆಕ್ಸ್ಟ್ ಮುಂದುವರೆದ್ರೆ ಮೇ ಬಿ ನಿಮ್ಮ ಲೈಫಲ್ಲಿ ಅದೇ ಒಂದು ಪರ್ಸನ್ ಅಟ್ರ್ಯಾಕ್ಟ್ ಮಾಡ್ತೀರಾ, ಅದೇ ಥರ ವ್ಯಕ್ತಿತ್ವ ಇರುವಂಥ ಪರ್ಸನ್ನ ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ರೀಕನ್ಸಿಲೇಷನ್ ಚಾನ್ಸಸ್ ನನಗೆ ಕಾಣಿಸ್ತಾ ಇಲ್ಲ. ಬಟ್ ದೆರ್ ಇಸ್ ಅ ಚಾನ್ಸ್ ಆಫ್ ನ್ಯೂ ಪರ್ಸನ್ ಎಂಟ್ರಿಂಗ್ ಯುವರ್ ಲೈಫ್. ಒಂದು ಹೊಸ ವ್ಯಕ್ತಿ ನಿಮ್ಮ ಲೈಫಿಗೆ ಎಂಟ್ರಿ ಆಗುವಂಥ ಚಾನ್ಸಸ್ ಇದೆ. ಮೇ ಬಿ ನಿಮಗೆ ಗೊತ್ತಿರೋರೇ ಆಗಿರ್ಬೋದು, ಅವ್ರು ಇರಬಹುದು ಆಲ್ರೆಡಿ. ಮೇ ಬಿ ನೀವು ಕನ್ಫ್ಯೂಷನ್ಸಲ್ಲಿ ಇರ್ಬೋದು. ಈ ಪರ್ಸನ್ ಇದ್ದರು, ಇವ್ರನ್ನ ಪ್ರೀತಿಸ್ತಾ ಇದೆ, ಬಟ್ ಇವಾಗ ಅವ್ರನ್ನ ಬಿಟ್ಟು ನಾನು ಈ ಒಂದು ನ್ಯೂ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಲಾ ಬೇಡವಾ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಸಹ ನೀವು ಇರ್ಬೋದು. ಮೇ ಬಿ ನೀವು ನೆಕ್ಸ್ಟ್ ಇನ್ನೊಂದು ರಿಲೇಷನ್ಶಿಪ್ಗೆ ಹೋಗೋಕ್ಕೂ ಮುಂಚೆ ಹೀಲ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ. ಅದರ್ವೈಸ್ ನಿಮಗೆ ಸೇಮ್ ಪ್ಯಾಟರ್ನ್ ರಿಪೀಟ್ ಆಗ್ಬೋದು ಆರ್ ನಿಮಗೆ ಮತ್ತೆ ಹರ್ಟ್ ಆಗ್ಬೋದು. ದಟ್ಸ್ ವೈ ನೆಕ್ಸ್ಟ್ ನೀವೇನಾದರೂ ಹೊಸ ರಿಲೇಷನ್ಶಿಪ್ಗೆ ಹೋಗಬೇಕು ಅಂದ್ಕೊಂಡ್ರೆ ಫಸ್ಟ್ ನಿಮ್ಮ ಲೈಫಲ್ಲಿ ಪಾಸ್ಟಲ್ಲಿ ಏನೆಲ್ಲ ಆಗಿತ್ತು ಅದೆಲ್ಲ ಮರೆತು ಆ ನೋವನ್ನೆಲ್ಲ ನೀವು ಹೀಲ್ ಮಾಡಿಕೊಂಡು ಅದಾದ ನಂತರ ನೀವು ನೆಕ್ಸ್ಟ್ ಒಂದು ನ್ಯೂ ಲೈಫ್ಗೆ ಎಂಟ್ರಿ ಕೊಡಿ ಅಂತ ಹೇಳ್ತೀನಿ. ಸೊ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ಸ್ ಆರ್ ನೀವು ರೇಖಿ ಹೀಲಿಂಗ್ ಕಲಿಬೇಕು, ಮನಿ ರೇಖಿ ಅವೈಲಬಲ್ ಇದೆ ಕರೆಂಟ್ಲಿ. ಮನಿ ರೇಖಿ ಕಲಿಬೇಕು ಆರ್ ಮ್ಯಾನಿಫೆಸ್ಟೇಷನ್ಸ್ ಕಲಿಬೇಕು, ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಆ್ಯಂಡ್ ಅಗೇನ್ ನಿಮ್ಮ ಯಾವುದೇ ಒಂದು ಸಿಚುವೇಷನ್ಗೆ ನೀವು ಸ್ವಿಚ್ ವರ್ಡ್ಸ್ನ ಯೂಸ್ ಮಾಡಿಕೊಂಡೇ ತುಂಬ ನೀವು ಬೆಟರ್ ಮಾಡ್ಕೋಬೋದು. ಸೊ ಸ್ವಿಚ್ ವರ್ಡ್ ವರ್ಕ್ಶಾಪ್ ನಿಮಗೇನಾದರೂ ರೆಕಾರ್ಡಿಂಗ್ ಬೇಕು ಅಂದರೆ ವಾಟ್ಸಪ್ ಮಾಡಿ, ಅದಕ್ಕೆ ಪೇ ಮಾಡಿ ನೀವು ಆ ವರ್ಕ್ಶಾಪನ್ನು ಆ್ಯಕ್ಸೆಸ್ ಮಾಡ್ಕೋಬೋದು. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.